ಕೆಲವು ದಿನಗಳಿಂದ ಭಕ್ತನಾಗಿರುವಂತಹ ಪೌಲನು ರೋಮಾಪುರಕ್ಕೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಕಳೆದ ಸಾರಿ 2ನೇ ಅಧ್ಯಾಯದ 13ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನ ನಾವು ಕೆಲವು ವಿಷಯಗಳನ್ನ ಕಲಿತಾ ಇದ್ದೆವು, ಯಾರು ನೀತಿವಂತರು ಎಂಬುದಾಗಿ. ಯಾಕೆಂದ್ರೆ ಭಕ್ತನಾಗಿರೋ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ ಈ ಪತ್ರಿಕೆಯ ಪ್ರಾಮುಖ್ಯ ಉದ್ದೇಶ ಸತ್ಯವೇದದಲ್ಲಿ ನಾವು ಕಾಣುವಂತ ಹೊಸ ಒಡಂಬಡಿಕೆಯ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನ ಬರೆದ ಈ ಸುವಾರ್ತೆಯ ಈ ಪುಸ್ತಕಗಳನ್ನು ಗಮನಿಸುತ್ತಾ, ಹಾಗೆ ಪೌಲನು ಬರೆಯಲ್ಪಟ್ಟಂತ ಪತ್ರಿಕೆಗಳಲ್ಲಿ ಪ್ರಾಮುಖ್ಯವಾಗಿ ಪೌಲನು ಉಪಯೋಗಿಸಲ್ಪಟ್ಟಂತ ಪದಗಳು ಪಾಪ, ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ ಎಂಬಂತ ಒಂದು ಪದಗಳನ್ನ ನೋಡ್ತೇವೆ ಪ್ರೇರೆ. ಇದನ್ನು ತಿಳಿಸುತ್ತಾ ಪೌಲನು 3ನೇ ಅಧ್ಯಾಯಕ್ಕೆ ಬರುವಾಗ ಈ ದಿನ ಧ್ಯಾನ ಮಾಡುವಂಥದ್ದು 3ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡೋರಾಗಿದ್ದೇವೆ ಪ್ರೇರೆ. 3ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಮನುಷ್ಯನ ಒಂದು ಪ್ರತಿ ಮನುಷ್ಯನು ಪಾಪಿಯೇ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಪಾಪದ ಸ್ಥಿತಿ, ದೇವರ ಒಂದು ಬರುವ ತೀರ್ಪು ನಾವು ಧ್ಯಾನ ಮಾಡುತ್ತಾ ಬಂದೆವು. ಮತ್ತು ನೋಡುವಾಗ 2ನೇ ಅಧ್ಯಾಯದಲ್ಲಿ ಯೆಹೂದ್ಯರ ಪಾಪದ ಸ್ಥಿತಿ, 3ನೇ ಅಧ್ಯಾಯಕ್ಕೆ ನೋಡುವಾಗ ಪ್ರತಿ ಮನುಷ್ಯನು ಪಾಪಿಯೇ ಎಂಬುದಾಗಿ 3ನೇ ಅಧ್ಯಾಯದ 1ರಿಂದ 19 ತನಕ ಆ ಪಾಪದ ವಿಷಯಗಳನ್ನ ಆತನು ಹೇಳುವಾಗಿ ನಾವು ಕಾಣ್ತೇವೆ. ಯಾಕೆಂದ್ರೆ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂಥ ವಿಷಯವೇ ಪಾಪ, ವಿಮೋಚನೆ, ರಕ್ಷಣೆ ಎಂಬುದಾಗಿ ಪದೇ ಪದೇ. ಯಾಕೆಂದ್ರೆ ಈ ಗ್ರಂಥವನ್ನು ಧ್ಯಾನ ಮಾಡುವಾಗ, ಇದನ್ನು ಓದುವಾಗ, ನಾವು ಕಲಿಯುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತೇವೆ, ಪರಿಶೀಲಿಸಿಕೊಳ್ಳುತ್ತೇವೆ ಮತ್ತು ನಾವು ಕರ್ತನಿಗೆ ಒಪ್ಪಿಸಿಕೊಡ್ತೇವೆ ಪ್ರೇರೆ. ಯಾಕೆಂದ್ರೆ ಪ್ರತಿ ಮನುಷ್ಯನು ಪಾಪಿಯಾಗಿದ್ದಾನೆ ಎಂಬುದಾಗಿ ಈ ಒಂದು ರೋಮಾಪುರದ ಪತ್ರಿಕೆಯ ಈ ರಾತ್ರಿಯ ಸಂದೇಶಕ್ಕಾಗಿ ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯದ 23ನೇ ವಾಕ್ಯವನ್ನ ಈ ರಾತ್ರಿ ಧ್ಯಾನಕ್ಕಾಗಿ ಭಕ್ತನ ಪೌಲನು ಬರೆಯಲ್ಪಟ್ಟ ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಾಕ್ಯವನ್ನ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಅಲ್ಲ ಗಮನಿಸುವಂಥದ್ದು 23ನೇ ವಾಕ್ಯದಲ್ಲಿ ನೋಡುವಾಗ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಸಾಕು. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ ವಾಕ್ಯ ಭಾಗವನ್ನು ಕರ್ತನ ತಾನೇ ಆಶೀರ್ವದಿಸಲಿ. ಪ್ರಿಯ ದೇವಜನರೇ, 1ನೇ ವಾಕ್ಯದಿಂದ 3ನೇ ಅಧ್ಯಾಯದ 1ನೇ ವಾಕ್ಯವನ್ನ ನಾವು ನೋಡುತ್ತಾ ಬರುವಾಗ ಮನುಷ್ಯರು ಸುಳ್ಳುಗಾರರೆಂಬುದಾಗಿ ನಾವು 4ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಈ 1ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು 3ನೇ ಅಧ್ಯಾಯದಲ್ಲಿ ಹಾಗಾದ್ರೆ ಯೆಹೂದ್ಯರ ಶ್ರೇಷ್ಠತೆ ಎಂಬುದಾಗಿ ನೋಡುತ್ತೇವೆ ಯಾರಾಗಿದ್ದಾರೆ? ಎಲ್ಲಾ ಮನುಷ್ಯರು ಸುಳ್ಳುಗಾರರಾಗಿದ್ದಾರೆ. ಹೌದು ಪ್ರೇರೆ, ಸುಳ್ಳನ್ನ ನಾವು ಗಮನಿಸ್ತೇವೆ ಬಹಳಷ್ಟು. ಆ ಪ್ರಾರಂಭದಲ್ಲಿಯೇ ಆ ದೇವರು ಸೃಷ್ಟಿ ಮಾಡಲ್ಪಟ್ಟಂತ ಆದಾಮ ಅವರನ್ನ ನೋಡುವಾಗ ಒಬ್ಬರ ಮೇಲೆ ಒಬ್ಬರು ದೂರ ಹಾಕುವುದನ್ನು ನಾವು ಗಮನಿಸ್ತೇವೆ. ಮತ್ತು ದೇವರು ಹೇಳಿದ ಆಜ್ಞೆಯನ್ನು ಅವರು ಮೀರ್ತಾರೆ ಪ್ರೇರೆ. ಅವ್ರು ಯಾವ ಹಣ್ಣನ್ನು ತಿನ್ನಬೇಕೋ ತಿನ್ನಬಾರದೆಂಬುದಾಗಿ ಆ ಒಂದು ಆದಿಕಾಂಡದಲ್ಲಿ ಕಾಣ್ತೇವೆ. ಸುಳ್ಳುಗಾರ ಎಂಬುದಾಗಿ ನಾವು ನೋಡುತ್ತಾ ಎಲ್ಲಾ ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತಾ ಬರುವಾಗ ನಾವು ಅನೇಕ ಸಾರಿ ನಾವು ಸಹ ಸುವಾರ್ತೆಯನ್ನು ಸಾರುವಾಗ ತೆಗೆದುಕೊಳ್ಳುವಂತ ಒಂದು ವಾಕ್ಯಗಳು ಅಥವಾ ಪದಗಳು 10ನೇ ವಾಕ್ಯಕ್ಕೆ ಬರುವಾಗ 10ರಿಂದ 18 ತನಕ ನಾವು ನೋಡ್ತೇವೆ. ಅಲ್ಲಿ ನೋಡುವಾಗ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವಂತವ್ರು, ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಭಯಂಕರವಾದಂತಹ ಪಾಪದ ಜೀವಿತ. ಅದಕ್ಕೆ ಎಲ್ಲ ವಿಷಯಗಳನ್ನು ಹೇಳುತ್ತಾ 23ನೇ ವಾಕ್ಯದಲ್ಲಿ ಪೌಲನು ಹೇಳುವಂತ ಒಂದು ಮಾತು, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಾವು ಕಾಣ್ತೇವೆ. ಭೂಪ್ರಪಂಚದಲ್ಲಿ ನರಮನುಷ್ಯರಾಗಿ ಸ್ತ್ರೀಯರಲ್ಲಿ ಇದಕ್ಕೆ ಸಾಕ್ಷಿಗಳನ್ನು ನಾವು ಕಾಣ್ತೇವೆ. ಪೌಲನು ಹೇಳಲ್ಪಟ್ಟಂತ ಈ ಒಂದು ಮಾತು ಹಳೆಯ ಗ್ರಂಥಕರ್ತರು ಮತ್ತು ದೇವರ ಮಾತನ್ನ ಸ್ವರವನ್ನು ಕೇಳಿಸಿಕೊಂಡವರು, ದೇವರಿಂದ ನಡೆಸಲ್ಪಟ್ಟಂತವರು ಹೇಳುವಂತ ಮಾತುಗಳನ್ನು ಸಹ ನಾವು ಗಮನಿಸ್ತೇವೆ. ಮುಂದೆ ನಾವು ನೋಡುವಾಗ ಇಲ್ಲಿ ಪೌಲನು ಹೇಗೆ ಈ ವಿಷಯಗಳನ್ನು ಎತ್ತಿ ತೋರಿಸುತ್ತಾನೆ. ಪಾಪದ ಸ್ಥಿತಿ, ಮನುಷ್ಯನ ಇವತ್ತು ಏನಾಗಿದ್ದಾನೆ? ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನು ಹುಡುಕುವಂತವರಿಲ್ಲ, ತಿಳುವಳಿಕೆ ಇಲ್ಲವರಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಕೆಲಸಕ್ಕೆ ಬಾರದವರು, ಅವರ ತಿಳಿದಿರುವ ಗಂಟಲು ತಿಳಿದಿರುವ ಸಮಾಧಿ, ನಾಲಿಗೆಯ ವಂಚನೆ ಮಾತುಗಳನ್ನ ಆಡುತ್ತಾರೆ. ಎಲ್ಲಾ ವಿಷಯಗಳನ್ನ ನಾವು ನೋಡ್ತೇವೆ ಪ್ರೇರೆ. ಇದು ಆವತ್ತು, ಇವತ್ತು, ಮುಂದೆ ಇರುವಂತಹ ಒಂದು ಮಾನವನ ಸ್ಥಿತಿ, ಈ ಪಾಪದ ಸ್ಥಿತಿ ಎಂಬುದಾಗಿ ನೋಡುವಾಗ ಇದೇ ಪ್ರೇರೆ. ಯಾಕೆಂದ್ರೆ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ಎಲ್ಲಾ ವಿಷಯಗಳನ್ನ ಗಮನಿಸುವಾಗ ಪ್ರೇರೆ, ಇದು ಮನುಷ್ಯನ ಪಾಪದ ಸ್ಥಿತಿ ಎಂಬುದಾಗಿ ನೋಡುತ್ತೇವೆ. ಪಾಪದ ಒಂದು ಅರಿವು ಉಂಟಾಗುವಾಗ, ಪಾಪವನ್ನು ಕುರಿತು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಎಲ್ಲ ವಿಷಯಗಳಲ್ಲಿ ಪ್ರೇರೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯೂ ಇಲ್ಲ, ಎಲ್ಲ ವಿಷಯಗಳನ್ನು ಗಮನಿಸುವಾಗ ಮನುಷ್ಯನ ಒಂದು ಸ್ಥಿತಿ ಏನಾಗಿದೆ
ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ಯಾವುದನ್ನು ಹೊಂದಲು ಹೋಗಿದ್ದಾರೆ? ದೇವರು ಕೊಡುವ ಮಹಿಮೆಯನ್ನ, ದೇವರಿಂದ ಸಿಕ್ಕುವಂತ ಮಹಿಮೆಯಿಂದ, ದೇವರ ಮಹಿಮೆಯನ್ನ. ಯಾಕಂದ್ರೆ ಮನುಷ್ಯನು ಪ್ರಾರಂಭದಲ್ಲಿ ಉಂಟು ಮಾಡಿದಾಗ ದೇವರ ಸ್ವರೂಪದಲ್ಲಿ ಅಥವಾ ದೇವರ ಮಹಿಮೆಯಲ್ಲಿ, ದೇವರ ಒಂದು ಚಿತ್ತಕ್ಕೆ, ದೇವ ಸ್ವರೂಪಕ್ಕೆ, ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮನ್ನು ಉಂಟು ಮಾಡಿದ್ರು. ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ರು. ಆ ಒಂದು ಆದಿಕಾಂಡದಲ್ಲಿ ತನ್ನ ಉಂಟು ಮಾಡಿದಾಗ ದೇವರ ಒಂದು ಪ್ರೀತಿ ನಾವು ಜ್ಞಾಪ ಮಾಡಿಕೊಳ್ಳುವಾಗ ದೇವರೆಲ್ಲವನ್ನ ಮಾತಲ್ಲಿ ಉಂಟು ಮಾಡಿದ್ರು ಪ್ರೇರೆ. ಆದರೆ ಮನುಷ್ಯರಾಗಿರುವಂತ ನಮ್ಮನ್ನ ನೆಲದ ಮಣ್ಣಿನಿಂದ ರೂಪಿಸಿದಿರುವುದಾಗಿ ನೋಡ್ತೇವಲ್ಲ. ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ರು. ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ್ರು ಎಂಬುದಾಗಿ ನಾವು ಕಾಣ್ತೇವೆ. ಆದರೆ ಉಂಟು ಮಾಡಿದಂತ ಆ ದೇವರ ಮಹಿಮೆಯನ್ನ, ಅದರ ಸ್ವರೂಪವನ್ನ ಮಾತ್ರವಲ್ಲ, ಅದರ ಜೀವ ಶ್ವಾಸವನ್ನ ಊದಿದನೆಂಬುದಾಗಿ ನೋಡ್ತೇವೆ. ಈಗಾಗಲೇ ಪ್ರಿಯರು ಹೇಳ್ತಾ ಇದ್ರು, ದೇವರ ವಾಕ್ಯವನ್ನ ಕೇಳಿ ನಮ್ಮ ಆತ್ಮ ಶರೀರ ಪ್ರಾಣಗಳು ಎಂಬುದಾಗಿ ಪ್ರೇರೆ. ಆ ಶರೀರಾತ್ಮ ಪ್ರಾಣಗಳು ಬಲಗೊಳ್ಳಬೇಕು. ಕೇವಲ ಆತ್ಮವಲ್ಲ, ಶರೀರ, ಆತ್ಮ, ಪ್ರಾಣ ಮೂರು ಸಹ ಕರ್ತನಿಗೋಸ್ಕರ ನಾವು ಸಿದ್ಧ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ದೇವರಿಂದ ಇವು ಮೂರನ್ನು ಪಡೆದುಕೊಂಡಂತ ಮೊದಲನೇ ಮನುಷ್ಯ ದೇವರ ಆಜ್ಞೆಯನ್ನು ಮೀರಿದ್ದರಿಂದ ತೋಟದ ಮಧ್ಯದಲ್ಲಿರುವಂತ 2 ಮರಗಳಲ್ಲಿ ಒಂದು ಮರದ ಹಣ್ಣನ್ನು ನಾವು ತಿಂದು ಬಿಟ್ಟರು ಪ್ರೇರೆ. ನಾವು ಕಾಣ್ತೀವಲ್ಲ, ಅಲ್ಲಿದ್ದ 2 ಮರ, ಆದರೆ ಒಂದು ಮರದ ಹಣ್ಣನ್ನು ಅವರು ತಿಂದ್ರು. ಯಾವುದು? ಒಳ್ಳೆದ್ದರ ಕೆಟ್ಟದ್ದರ ಅರಹನೊಟ್ಟಿಸುವಂತ ಮರ. ಆದ್ರೆ ಆ ತೋಟದಲ್ಲಿ 2 ಮರ ಇತ್ತು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆದ್ರೆ ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿದ ದೇವರು? ಒಳ್ಳೆದ್ದರ ಕೆಟ್ಟದ್ದರ ಅರಹನೊಟ್ಟಿಸುವಂತ ಮರದ ಹಣ್ಣನ್ನ ತಿನ್ನಬಾರದೆಂಬುದಾಗಿ ದೇವರು ಹೇಳಿದ್ದನ್ನೆಲ್ಲ ನಾವು ಗಮನಿಸ್ತೇವೆ. ಹಾಗಾದ್ರೆ ಇನ್ನೊಂದು ಮರದ ಕುರಿತು ನಾವು ಆಮೇಲೆ ಧ್ಯಾನ ಮಾಡಬಹುದು, ಜೀವವೃಕ್ಷ ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರೇರೆ. ಹಾಗಾದ್ರೆ ಈ ಹಣ್ಣನ್ನ ತಿಂದುದರಿಂದ ದೇವರ ಮಹಿಮೆಯನ್ನು ಮನುಷ್ಯನು ಕಳೆದುಕೊಂಡನು, ದೇವರ ಪ್ರೀತಿಯನ್ನು ಕಳೆದುಕೊಂಡನು, ದೇವರ ಆಜ್ಞೆಯನ್ನು ಮೀರಿದನು. ಆಜ್ಞೆ ಅತಿಕ್ರಮವೇ ಮಹಾಪಾಪ ಎಂಬುದಾಗಿ ನಾವು ನೋಡುತ್ತಲ್ಲ ಪ್ರೇರೆ. ಆದ್ದರಿಂದ ನಾವು ಗಮನಿಸುವಂಥದ್ದು, ಇಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು, ಎಲ್ಲಾ ಮನುಷ್ಯರು ಪಾಪಿಗಳೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಅದ್ರ ಪಾಪದ ಸಂಬಳ ಮರಣ. ಆದ್ದರಿಂದ ರಾತ್ರಿ ಕಲಿಯುವಂಥದ್ದು ಪೌಲನು ಹೇಳಿದಂತ ಮಾತುಗಳು, ಇನ್ನು ಸತ್ಯವೇದ ಅನೇಕರು ಹೇಳಿದಂತ ಸಾಕ್ಷಿ ಅಥವಾ ಮಾನವನ ಒಂದು ಸ್ಥಿತಿ. ಪೌಲನು ಹೇಳ್ತಿದ್ದಾನೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿ ಹೋಗಿದ್ದಾರೆ ಎಂಬುದಾಗಿ. ಮತ್ತೆ ನಾವು ಕೆಲವು ವಿಷಯಗಳನ್ನ ನಾವು ನೋಡಿಕೊಳ್ಳೋಣ. ಪ್ರಸಂಗಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳೋದಾದ್ರೆ ಪ್ರಸಂಗಿ 7:20 ಯಾರಾದ್ರೂ ಓದ್ಬೋದು. ಪ್ರಸಂಗಿ 7:20. ಪ್ರಸಂಗಿ ಹಳೆ ಒಡಂಬಡಿಕೆ ಭಾಗ 7ನೇ ಅಧ್ಯಾಯ 20ನೇ ವಾಕ್ಯ. 7:20. 7:20 ಹೌದು, ನಾನು ಓದ್ತೇನೆ ತಡವಾದ್ರೆ. ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ. ಪೌಲನು ಹೇಳುತ್ತಿದ್ದಾನೆ, ಸಾಕು. ಪೌಲನು ಹೇಳುತ್ತಿದ್ದಾನೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ಯಾವುದನ್ನ ದೇವರ ಮಹಿಮೆನ ಹೊಂದದು ಹೋಗಿದ್ದಾರೆ. ಎಲ್ಲಿ ನಾವು ಮಹಿಮೆನ ಕಳೆದುಕೊಂಡ್ವಿ? ಪ್ರಾರಂಭದಲ್ಲಿ ಉಂಟು ಮಾಡಿದಂತ ಆದಾಮವ್ವ ತಿನ್ನಬಾರದು, ಒಳ್ಳೆದ್ದರ ಕೆಟ್ಟದ್ದರ ಅರಹನೊಟ್ಟಿಸುವ ಮರದನ್ನ ತಿನ್ನಬಾರದು ಎಂಬುದಾಗಿ ಹೇಳಿದಾಗ ಅವರು ತಿಂದ್ರು, ಅವರು ಆತ್ಮಿಕವಾಗಿ ಸತ್ರು. ಅಲ್ಲಿ ಆತ್ಮ ಸತ್ತದ್ದಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅದೇ ರೀತಿಯಾಗಿ ಆ ಪ್ರಾರಂಭದಿಂದಲೂ ಆದಾಮವ್ವ ಮಾಡಿದ ಪಾಪದಿಂದ, ಅವಿದಿತ್ವದಿಂದ ಭೂಲೋಕದಲ್ಲಿ ಸ್ತ್ರೀಯರೊಳಗೆ ಹುಟ್ಟಿದಂತ ಮನುಷ್ಯರಲ್ಲಿ ನೋಡ್ತೇವೆ, ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಎಲ್ಲಿಲ್ಲ? ಲೋಕದಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಲೋಕದಲ್ಲಿ ಯಾರು ನೀತಿವಂತರಿಲ್ಲ. ಇವತ್ತು ಅನೇಕ ರೀತಿಯ ಅನೀತಿವಂತರಾಗಿ ಕಾಣಿಸಿಕೊಳ್ಳಲು ಪ್ರಯಾಸ ಪಡ್ತಾರೆ. ನೀತಿವಂತರಾಗಿ ಆದ್ರೆ ದೇವರ ವಾಕ್ಯ ನೋಡುವಾಗ ಕರ್ತನ ಮುಂದೆ, ವಾಕ್ಯದ ಮುಂದೆ, ಸತ್ಯವೇದದ ಮುಂದೆ ನಾವ್ಯಾರು ನೀತಿವಂತರಲ್ಲ. ಧರ್ಮವನ್ನೇ ಆಚರಿಸುತ್ತುವ ಯಾರು? ಸತ್ಪುರುಷನ ಲೋಕದಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ಕಾಣ್ತಿದ್ದೇವೆ ಪ್ರೇರೆ. ಮತ್ತೆ 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 36ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ. ಕೆಲವು ಸಾಕ್ಷಿಗಳು ಪೌಲನು ಹೇಳಿದ ಹಾಗೆ ಇನ್ನು ಎಲ್ಲೆಲ್ಲಿ ಆ ಪದಗಳು ನಮಗೆ ಸಿಗುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 36. ಅವರು ನಿಮಗೆ ವಿರುದ್ಧವಾಗಿ ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ಒಬ್ಬನೂ ಇಲ್ಲ. ಯಾರಿಗೆ ವಿರುದ್ಧವಾಗಿ? ದೇವರಿಗೆ ವಿರುದ್ಧವಾಗಿ ಮಾಡುವಂತ, ಪಾಪ ಮಾಡದೇ ಇರುವಂತ ಮನುಷ್ಯನ ಭೂಲೋಕದಲ್ಲಿ ಯಾರು ಇಲ್ಲ ಎಂಬುದಾಗಿ ಅಲ್ಲಿ ಪ್ರಸಂಗಿ ಗ್ರಂಥಗಳಲ್ಲಿ, ಪ್ರಸಂಗಿ ಗ್ರಂಥಗಳನ್ನು ಬರೆಯಲ್ಪಟ್ಟಂತ
ಸೊಲೊಮೋನನು ಹೇಳುವುದನ್ನು ನಾವು ಗಮನಿಸ್ತೇವೆ. ಈ ಪೂರ್ವಕಾಲ ಬರೆಯಲ್ಪಟ್ಟಂತ ಲೇಖಕನು ಆ ವಿಷಯದಲ್ಲಿ ಸಹ ನಾವು ಗಮನಿಸ್ತೇವೆ ಪ್ರಿಯರೇ. ಇನ್ನು ನಾವು ಗಮನಿಸುವಾಗ ನಾವು ತಿಳಿದಿರುವಂತದ್ದು ಕೀರ್ತನೆ 14ನೇ ಕೀರ್ತನೆಯಲ್ಲಿ ನಾವು ಕಾಣ್ತೇವೆ ಅದೇ ಒಂದು ವಾಕ್ಯಗಳನ್ನ. ಕೀರ್ತನೆ 14ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ ಸಹ ಅದನ್ನೇ ನಾವು ಕಾಣ್ತೇವೆ. ಏನೆಂಬುದಾಗಿ ಒಳ್ಳೆಯದನ್ನು ಮಾಡುವವನು ಹ್ಮ್ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿ ಎಲ್ಲರೂ ಕೆಟ್ಟು ಹೋದವರೇ. ಎಲ್ಲರೂ ಕೆಟ್ಟು ಹೋದವರೇ. ಹಾಗಾದ್ರೆ ಪೌಲನು ಈ ಸುವಾರ್ತೆಯನ್ನು ಸಾರುತ್ತಾ ರೋಮಾಪುರದವರಿಗೆ ಅಥವಾ ರೋಮ ಪತ್ರಿಕೆಯನ್ನು ಬರೆಯುತ್ತಾ ಪಾಪ ಹಾಗಾದ್ರೆ ಯಾರಲ್ಲಿ ಪಾಪ, ಯಾರು ಪಾಪಿಗಳು, ಎಲ್ಲ ವಿಷಯಗಳನ್ನ ಹೇಳುವಾಗ ಪೌಲನು ಮಾತ್ರ ಹೇಳಿದನು. ಪೌಲನು ಹೇಳಿದ ಮಾತುಗಳನ್ನ ಸತ್ಯವಿದ ಒಡಂಬಡಿಕೆ ನಾವು ಕಾಣ್ತಾ ಇದ್ದೇವೆ. ಒಬ್ಬರೂ ಇಲ್ಲ ಎಂಬುದಾಗಿ ನಾವು ಕಾಣ್ತೇವೆ. ಇಲ್ಲಿ ಆ ಸೊಲೊಮೋನ ಹೇಳುವುದನ್ನ ನಾವು ಕಾಣ್ತೇವೆ. ಕೀರ್ತನೆಗಾರನಾಗಿರುವಂತಹ 14ಕ್ಕೆ ರಚಿಸಲ್ಪಟ್ಟಂತ ದಾವೀದನ ಹೇಳುವುದನ್ನು ನಾವು ಕಾಣ್ತೇವೆ. ಪ್ರಾಮುಖ್ಯವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಯೋಬನ ಗ್ರಂಥಕ್ಕೆ ನಾವು ಬರೋಣ. ಯೋಬನ ಗ್ರಂಥ 15:14. ಯೋಬನ ಗ್ರಂಥಕ್ಕೆ ನಾವು ಬರೋಣ. ಹಳೆ ಒಡಂಬಡಿಕೆ ಭಾಗ ಯೋಬ 15:14. ಯೋಬನ ಗ್ರಂಥ 15ನೇ ಅಧ್ಯಾಯ 15:14. 15ನೇ ಅಧ್ಯಾಯ 14ನೇ ವಚನ. ಸಹೋದರು ಓದ್ಬೋದು, ಯಾಕಂದ್ರೆ ಅಲ್ಲಿ ಅನೇಕ ಕೇಳಿಸ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನಾವು ನೋಡಿಕೊಳ್ಳುವಾಗ 14ನೇ ವಚನ, ಯೋಬನ ಗ್ರಂಥ 15ನೇ ಅಧ್ಯಾಯ 14ನೇ ವಚನ. ನರನು ಇಷ್ಟರವನು, ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ? ಈ ಒಂದು ಪ್ರಶ್ನೆ. ಯಾಕಂದ್ರೆ ಯೋಬನ ಒಂದು ಸ್ಥಿತಿ ನಮಗೆ ಗೊತ್ತುಂಟು. ಯೋಬನು 1ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಯಥಾರ್ಥವಂತನು, ನೀತಿಯುಳ್ಳವನು, ದಾನ ಧರ್ಮ ಮಾಡುವಂತವನು. ಆ 1ನೇ ಅಧ್ಯಾಯಕ್ಕೆ ನಾವು ಬರಬೇಕಾದ್ರೆ ಪ್ರೇರೆ ಬಹಳಷ್ಟು ಯೋಬನ ಕುರಿತು ಅಲ್ಲಿ ನಾವು ಗಮನಿಸ್ತೇವೆ. ಕೆಟ್ಟದ್ದನ್ನ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನ ನಿರಾಕರಿಸಿದವನು, ನಿರ್ದೋಷಿ, ಯಥಾರ್ಥ ಚಿತ್ತನು. ಆದರೆ ಇಷ್ಟೊಂದು ಇರುವಂತ ಯೋಬನು ಹೇಳುವಂಥದ್ದು ಏನೆಂಬುದಾಗಿ ಹೇಳುತ್ತಿದ್ದಾನೆ ಎಂಬುದಾಗಿ 15ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಯೋಬನು ಹೇಳುವಂಥದ್ದು, ನರನೆಷ್ಟರವನು, ಅವನು ಪರಿಶುದ್ಧನಾಗಿರುವುದು ಸಾಧ್ಯವು. ಕೆಳಗಡೆ ನೋಡುವಾಗ ಪ್ರೇರೆ ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ? ಪ್ರಶ್ನೆ. ಎಲ್ಲ ಮನುಷ್ಯರು ಪಾಪ ಮಾಡುತ್ತಿದ್ದಾರೆ. ದೇವರ ಭಯವಿಲ್ಲ, ತಿಳುವಳಿಕೆ ಇಲ್ಲವನಿಲ್ಲ, ದೇವರನ್ನು ಹುಡುಕುವವನಿಲ್ಲ. ಪ್ರತಿಯೊಬ್ಬರು ಪಾಪಿಗಳೇ. ಧರ್ಮವನ್ನು ಆಚರಿಸುವಂತ ಲೋಕದಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಸಂಗಿ ಗ್ರಂಥದಲ್ಲಿ ನಾವು ಕೇಳಿಸಿಕೊಂಡೆವು ಪ್ರೇರೆ. ಹಾಗಾದ್ರೆ ನಾವು ಇನ್ನೂ ಅನೇಕ ವಾಕ್ಯಗಳನ್ನು ನಾವು ನೋಡಬಹುದು ಪ್ರೇರೆ. ಆದ್ರೆ ಈ ರಾತ್ರಿ ನಾವು ಕಲಿಯುವಂಥದ್ದು ಅದೇ 25:4 ಮತ್ತೊಮ್ಮೆ ಯೋಬನ ಹೇಳ್ತಾನೆ ಅದೇ ಮಾತನ್ನ. ಆ ಯೋಬನ ಗ್ರಂಥ 25ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡೋಣ. 25:4 ನಾವು ಗಮನಿಸುವಾಗ 25:4 ಯೋಬನ ಗ್ರಂಥ 25:4 ನಾವು ಕಾಣ್ತೇನೆ, ಮನುಷ್ಯನ ದೇವರ ಎಣಿಕೆಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಸ್ತ್ರೀಯಲ್ಲಿ ಹುಟ್ಟಿದವನು ಮನುಷ್ಯನ ದೇವರ ಎಣಿಕೆಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಸ್ತ್ರೀಯಲ್ಲಿ ಹುಟ್ಟಿದವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ನೋಡಿ, ಸಾಕು ಅಷ್ಟೇ ಸಾಕು. 15:14 ಮತ್ತು 25:4 ಎರಡು ಸಾರಿ ನಾವು ಕಾಣುವಂತ ಒಂದು ಪದ. ಯಾಕಂದ್ರೆ ರಾತ್ರಿಯ ಈ ಒಂದು ಸಂದೇಶದಲ್ಲಿ ಕಲಿಯುವಂಥದ್ದು ಸ್ತ್ರೀಯಲ್ಲಿ ಹುಟ್ಟಿದವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಸಾಧ್ಯನಾ? ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಪರಿಶುದ್ಧರ ಭೂಲೋಕದಲ್ಲಿ ಯಾರಿದ್ದಾರೆ? ಸ್ತ್ರೀಯ ಗರ್ಭ ಪ್ರೈತಲ್ಲ. ದೇವರ ಸ್ತೋತ್ರ ಉಂಟಾಗ್ಲಿ ಪ್ರೇರೆ. ಯಾರಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧನು. ಆತನು ಪರಲೋಕ ಪಟ್ಟಣದಲ್ಲಿ ಕೆರೆಬೆ ಸರಬರ ಸಂಗಡ ಹಗಲುಗಳು ಪರಿಶುದ್ಧನೆಂಬುದಾಗಿ ಆರೈಸಲ್ಪಡುವಂತ ಕರ್ತನು. ಆತನ ಮಹಿಮೆ ತೇಜಸ್ಸುಳ್ಳವನು. ಆತನು ತನಗಿರುವಂತ ತೇಜಸ್ಸು, ತನಗಿರುವಂತ ಮಹಿಮೆ ಎಲ್ಲವನ್ನ ಬಿಟ್ಟು ಭೂಮಿಗೆ ಮನುಷ್ಯನಾಗಿ ಬಂದನು. ಮಾನವನ ಶರೀರವನ್ನು ಧರಿಸಿಕೊಂಡು ಬಂದನು. ನಾವು ಸುವಾರ್ತೆ ಹೇಳುವಾಗ ಪರಲೋಕದ ಭೂಮಿಗೆ ಬಂದನೆಂಬುದಾಗಿ ಹೇಳ್ತೇವೆ. ಆದರೆ ಸತ್ಯವೇದದಲ್ಲಿ ನಾವು ಧ್ಯಾನ ಮಾಡುವಾಗ ಆತನೊಬ್ಬ ಕನ್ಯ ಮರಿಯಳ ಗರ್ಭದಲ್ಲಿ ನರರೂಪವನ್ನು ಧರಿಸಿಕೊಂಡು, ನಮ್ಮ ಹಾಗೆ ರಕ್ತ ಮಾಂಸಗಳನ್ನ ಧರಿಸಿಕೊಂಡು, ನಮ್ಮ ಹಾಗೆ ಆತನಿಗೆ ಶರೀರ ಇತ್ತು. ಆತನೊಬ್ಬ ಸ್ತ್ರೀಯ ಗರ್ಭದಲ್ಲಿ ಭೂಲೋಕದಲ್ಲಿ ಜನಿಸಿದನೆಂಬಂತ ಒಂದು ಸಾಕ್ಷಿಗಳನ್ನ ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಪ್ರೇರೆ. ಇಂತಹ ಸ್ಥಳದಲ್ಲಿ ಈಗ ಹುಟ್ಟುತ್ತಾನೆಂಬುದಾಗಿ ಅನೇಕ ಪ್ರವಾದಿಗಳು ಹೇಳಿದ ನಾಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಆತನು ಜನಿಸಿದಾಗ ಕನ್ಯಾ ಮರಿಯಳ ಗರ್ಭದಲ್ಲಿ
ಆಗ ಸ್ತ್ರೀಯಲ್ಲಿ ಇಲ್ಲಿ ಯೋಬನ ಹಾಕುವಂತ ಪ್ರಶ್ನೆಗೆ ಉತ್ತರ ಇದೆ. ಆಗ ಆತನು ಕರ್ತನಾದ ಯೇಸು ಕ್ರಿಸ್ತನು, ಆತನೊಬ್ಬನು ಮಾತ್ರ ಪರಿಶುದ್ಧನು, ನೀತಿವಂತನು. ಹಾಗಾದ್ರೆ ಅಲ್ಲಿ ನೋಡುವಂಥದ್ದು, ಪೌಲನು ಹೇಳುವಂಥದ್ದು ಮಾತೇನು? ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ಯಾವುದನ್ನು ಕಳೆದುಕೊಂಡಿದ್ದಾರೆ? ದೇವರ ಮಹಿಮೆ. ಆಗ ದೇವರ ಮಹಿಮೆಯಲ್ಲಿ ಸಿಕ್ಕಿತ್ತು ಪ್ರಾರಂಭವಾಗಿ. ದೇವರು ತಾನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ದೇವರ ವಾಕ್ಯ ನೋಡುವಾಗ ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಂತಹ ದೊಡ್ಡ ದೇವರು ಭೂಮಿಗೆ ಬಾಗಿ ನೆಲದ ಮಣ್ಣಿನಿಂದ ನಮ್ಮನ್ನ, ಆ ಮಣ್ಣನ್ನ ಬೊಂಬೆಯಾಗಿ ರೂಪಿಸಿ ಅದಕ್ಕೆ ಜೀವ ಶ್ವಾಸವನ್ನ ಊದಿದನೆಂಬುದಾಗಿ ನೋಡ್ತಾರೆ ಪ್ರೇರೆ. ಆ ಜೀವ ಶ್ವಾಸವನ್ನ, ಆ ಮಹಿಮೆಯನ್ನ ಮನುಷ್ಯನು ಕಳೆದುಕೊಂಡಿದ್ದು ಅವಿಧೇಯನಾಗಿದ್ದರಿಂದ, ದೇವರ ಆಜ್ಞೆಯನ್ನ ಮೀರಿದ್ದರಿಂದ, ದೇವರ ನಿಯಮವನ್ನ ಅತಿಕ್ರಮಿಸಿದ್ದರಿಂದ, ದೇವರ ಅಪ್ಪಣೆಯನ್ನ ತಿರಸ್ಕರಿಸಿದ್ದರಿಂದ ತನಗೆ ಕೊಟ್ಟಂತ ಮಹಿಮೆಯನ್ನ ಏದೆನ್ ತೋಟದಲ್ಲಿ ಅಲ್ಲಿ ಮನುಷ್ಯನು ಕಳೆದುಕೊಂಡನು. ಅಂದಿನಿಂದ ಇಂದಿನವರೆಗೂ ಮುಂದೆಯೂ ಪ್ರೇರೆ ಭೂಲೋಕದಲ್ಲಿ ಸ್ತ್ರೀಯರು ಹುಟ್ಟಿದಂತ ಮನುಷ್ಯನು ಯಾರು ಪರಿಶುದ್ಧರಿಲ್ಲ. ಪರಿಶುದ್ಧನಿದ್ದನೆಂಬುದಾಗಿ ನೋಡುವುದಾದರೆ ಒಬ್ಬನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಆಗ ಹೇಳ್ತಾ ಇದ್ದಾರೆ ಪ್ರೇರಣೆ, ಎಲ್ಲರೂ ಧ್ಯಾನ ಮಾಡಿದ ಹಾಗೆ ಯೇಸು ಕ್ರಿಸ್ತನು ನೀತಿವಂತನೆಂಬುದಾಗಿ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ 23ನೇ ವಾಕ್ಯಕ್ಕೆ ನಾವು ಬರೋಣ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ 23ನೇ ವಾಕ್ಯ. 27-23. 23 ಅಲ್ಲ ಬ್ರದರ್? 27ನೇ ಅಧ್ಯಾಯ, ಚಾಪ್ಟರ್ 27 ವರ್ಸಸ್ 23. 27-23. ಅದಕ್ಕವನು, ಯಾಕೆ ಕೆಟ್ಟದ್ದೇನು ಅಂದನು. ಆದರೆ ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಸಾಕು ಪ್ರೇರೆ. ಇಲ್ಲಿ ಭಕ್ತನಾಗಿರೋ ಕರ್ತನಾದ ಯೇಸು ಕ್ರಿಸ್ತರನ್ನ ವಿಚಾರಣೆ ಮಾಡಿದಂತ ಪಿಲಾತನು ಹೇಳುತ್ತಿದ್ದಾನೆ, ಅದಕ್ಕವನು ಯಾಕೆ ಕೆಟ್ಟದ್ದೇನು ಮಾಡಿದನು. ಯಾರು ಕೆಟ್ಟದ್ದು ಮಾಡಲಿಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಮಾಡ್ಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ ಲೂಕನ ಸುವಾರ್ತೆ 23:4. ಲೂಕನ ಬರೆದ ಸುವಾರ್ತೆ 23:4ನೇ ವಾಕ್ಯಕ್ಕೆ ನಾವು ಬರೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 4ನೇ ವಾಕ್ಯ. ಪಿಲಾತನು ಆತನನ್ನು, ನೀನು ಯೆಹೂದ್ಯರ ಅರಸನೋ ಹೌದೋ ಎಂದು ಹೇಳಲು ಆತನು, ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. ಪಿಲಾತನು ಆತನನ್ನು, ನೀನು ಯೆಹೂದ್ಯರ ಅರಸನೋ ಹೌದೋ ಎಂದು ಹೇಳಲು ಆತನು, ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲವೇ ಎಂದು ಹೇಳಿ, ಈ ಮನುಷ್ಯನಲ್ಲಿ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಈಗ ಮನುಷ್ಯನಾಗಿದ್ದಾನೆ. ಕ್ರಿಸ್ತನ 2 ವಿಷಯಗಳು. ಒಂದು, ಆತನು ಮನುಷ್ಯನು, 100ಕ್ಕೆ 100ರಷ್ಟು ಮನುಷ್ಯನು. ಅಂದ್ರೆ ಮನುಷ್ಯರಾಗಿರುವಂತ ನಮಗಿರುವ ಎಲ್ಲಾ ರೀತಿಯ ಆ ರೂಪ, ನಮಗಿರುವಂತ ಮಾನವ ಶರೀರದ ಆಕಾರ, ನಮಗಿರುವಂತ ಈ ಒಂದು ಪಂಚೇಂದ್ರಿಯಗಳು ಯಾರಿಗಿದೆ? ಯೇಸು ಸ್ವಾಮಿಗೆ ಉಂಟು. ಮನುಷ್ಯನ ಹಾಗೆ ಆತನು ನಿದ್ರೆ ಮಾಡಿದನೆಂಬುದಾಗಿ ನಾವು ಕಾಣ್ತೇವೆ. ಆತನಿಗೆ ಹಸಿವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆತ ನಡೆದಾಡಿದನೆಂಬುದಾಗಿ ನೋಡ್ತೇವೆ. ಮನುಷ್ಯನ ಹಾಗೆ ಆತನು ಕೆಲಸವನ್ನು ಮಾಡಿದನು. ಆತನೊಬ್ಬ ನೋಡ್ತೇವೆ ಬೇರೆ ಒಂದು ಊರಿನಲ್ಲಿ ಏನ್ ಮಾಡ್ತೇವೆ, ಆತನು ಕಾರ್ಪೆಂಟರ್ ಆಗಿ ಅದನ್ನ ಕೆಲಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಗಮನಿಸ್ತೇವಲ್ಲ ಪ್ರೇರೆ. ಹಾಗಾದ್ರೆ ಈ ಮನುಷ್ಯನು ಏನ್ ಹೇಳ್ತಾನೆ? ಈ ಮನುಷ್ಯನು ಕರ್ತನಾದ ಯೇಸು ಕ್ರಿಸ್ತನ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಆ ದೇವರೆಂಬ ಆತನು ಯಾರಾಗಿ ಬಂದ? ನರಾವತಾರವನ್ನೆತ್ತಿ ಭೂಮಿಗೆ ಬಂದ ನರನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಏನ್ ಕಾಣ್ತಾ ಇಲ್ಲ? ಈಗ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ಹಾಗಾದ್ರೆ ಭೂಲೋಕದಲ್ಲಿ ಜನಿಸಿದಂತ ಹೆಚ್ಚು ಕಡಿಮೆ ಏನಿಲ್ಲ. ಅಂದ್ರೆ ಏನು? ರಾಜರು, ಅಗರ್ಭ ಶ್ರೀಮಂತರು, ಅಥವಾ ಕಪ್ಪು ಬೆಳಪು ಬಣ್ಣ, ಈ ರೀತಿ ಯಾವುದಿಲ್ಲ ಪ್ರೇರೆ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಇವತ್ತು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಂಡ್ರೆ ಬೆರಳೆತ್ತಿ ತೋರಿಸುವಂತ ಜನಗಳನ್ನ ನೋಡ್ತಾ ಪ್ರೇರೆ. ಅದನ್ನ ನಾವು ಅನುಭವಿಸ್ತಾ ಇದ್ದೇವೆ. ಯೇಸು ನಂಬಿಕೆಗಳು ಕೇವಲ ಇವರು ಮಾತ್ರ ಎಂಬುದಾಗಿ ಹೇಳುವಂತ ಒಂದು ಪ್ರಪಂಚದಲ್ಲಿ ನಾವಿದ್ದೇವೆ. ಹಾಗಾದ್ರೆ ಇಲ್ಲಿ ಕೇವಲ ಒಂದು ತಿರಸ್ಕರಿಸಲ್ಪಟ್ಟವರೋ ಅಥವಾ ಯಾವ ರೀತಿಯಾಗಿ ಅಲ್ಲ ಪ್ರೇರೆ. ಭೂ ಪ್ರಪಂಚದಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದಂತ ಪ್ರತಿ ಮನುಷ್ಯನು, ಸ್ತ್ರೀ ಗರ್ಭದ ಭೂಲೋಕಕ್ಕೆ ಬಂದಂತ ಪ್ರತಿಯೊಬ್ಬ ಮಾನವನು, ಪ್ರತಿಯೊಬ್ಬ ಶರೀರ ಯಾರಾಗಿದ್ದಾರೆ? ಪಾಪಿಗಳಾಗಿದ್ದಾರೆ. ಪಾಪಗಳು ಸಂಬಳ ಮರಣವಾಗಿದೆ ಪ್ರೇರೆ. ಪಾಪವಿಲ್ಲದವನು ಯಾರಾಗಿದ್ದಾರೆ? ಒಬ್ಬನು ಮಾತ್ರ ಇದ್ದಾನೆ, ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಭೂಲೋಕದಲ್ಲಿ ನಾವು ಗಮನಿಸೋಣ ಪ್ರೇರೆ. ಭೂಪ್ರಪಂಚದಲ್ಲಿ ಈವರೆಗೂ ಹುಟ್ಟಿ ಬೆಳೆದು ಸತ್ತಂತ ಯಾರ ಚರಿತ್ರೆಗಳನ್ನು ತೆಗೆದುಕೊಂಡ್ರು ಭಯಂಕರವಾದ ಪಾಪದ ಕೃತ್ಯಗಳನ್ನು ನಾವು ಕಾಣ್ತೇವೆ, ಭಯಂಕರ ಹಿಂಸೆಗಳನ್ನ ನಾವು ಕಾಣ್ತೇವೆ.
ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಗೋ ತನ್ನ ಮುಂದೆ ನಿಂತಿರುವಂತ ಆ ಕ್ರಿಸ್ತನ ವಿಚಾರಣೆ ಮಾಡುವಂತ ಒಬ್ಬ ನ್ಯಾಯಸ್ಥಾನದಲ್ಲಿ ನ್ಯಾಯಾಧಿಪತಿಯಾಗಿರುವಂತ ಪಿಲಾತನು ಹೇಳುತ್ತಿದ್ದಾನೆ ಏನೆಂಬುದಾಗಿ, ಆತನಲ್ಲಿ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ಹಾಗಾದ್ರೆ ನಾವುಗಳು ನಂಬಿರುವಂತ ಕರ್ತನು ನಮಗಾಗಿ ಪರಲೋಕವನ್ನು ಬಿಟ್ಟು ಭೂಮಿಗೆ ನಮ್ಮ ಹಾಗೆ ಸ್ತ್ರೀಯ ಗರ್ಭದಲ್ಲಿ ಜನಿಸಲ್ಪಟ್ಟಂತ ಯೇಸು ಕ್ರಿಸ್ತನು 33 ವರ್ಷ 6 ತಿಂಗಳ ಕಾಲ ಭೂಲೋಕದಲ್ಲಿ ಶರೀರಧಾರೆಯಾಗಿ ನರಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದ ಆತನು ಬಹಳಷ್ಟು ದೊಡ್ಡ ಜನರ ಗುಂಪಿನ ನಡೆಯುತ್ತಿರುವಾಗ, ಆತನ ಅನೇಕ ಘನಕಾರ್ಯಗಳನ್ನು ಮಾಡುವಾಗ, ಏಕಾಂತವಾಗಿ ತನ್ನ ಪ್ರಾರ್ಥನೆ ಮಾಡುತ್ತಿರುವಾಗ, ಅನೇಕ ಕುಟುಂಬಗಳಲ್ಲಿ ಸುವಾರ್ತೆಯನ್ನು ಸಾರುವಾಗ, ಪ್ರಾರ್ಥನೆ ಮಾಡುವಾಗ ಪ್ರೇರೆ ಆತನ ಮುಂದೆ ಅನೇಕರು ಹೆದೆ ಬಡುಕೊಳ್ಳುವಂತ ಸ್ಥಿತಿ ನಾವು ಕಾಣ್ತೇವಲ್ಲ ಪ್ರೇರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಮುಂದೆ ಎಲ್ಲಾ ಜನರಿದ್ರು. ಯಾರು? ಹಣವಂತರು, ಶ್ರೀಮಂತರಿದ್ರು, ಭಯಂಕರವಾದ ಸುಂದರ ರೂಪಗಳಂತ ಸ್ತ್ರೀಯರು ಆತನೊಟ್ಟಿಗೆ ಇದ್ರ ಮುಂದೆ ಕಾಣ್ತೇವಲ್ಲ ಪ್ರೇರೆ. ಯಾಕಂದ್ರೆ ಒಬ್ಬ ಸ್ತ್ರೀಯು ಆ ಒಂದು ಲೂಕನ ಸುವಾರ್ತೆಯಲ್ಲಿ ಗಮನಿಸುವಾಗ ಸುವಾರ್ತೆಯಲ್ಲಿ ಆಕೆ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸ್ತಾ ಇದ್ದಂತ ಆ ಕೂದಲು ಶುದ್ಧ ಇರಬಹುದು, ಗಮನಿಸೋಣ ಪ್ರೇರೆ. ಮತ್ತು ಆತನು ಆ ಸಮರ ಸ್ತ್ರೀ ಸಂಗಡ ಮಾತನಾಡುತ್ತಿರುವಾಗ ಸಮಾಜ ನೋಡ್ತಾ ಇದೆ ಪ್ರೇರೆ. ಹಾಗಾದ್ರೆ ಇವೆಲ್ಲವರು ಗಮನಿಸುವಾಗ, ಯಾಕೆಂದ್ರೆ ಪಿಲಾತನಾದರೂ ಆತನ ಮುಂದೆ ನಿಂತಿರುವಂತ ವಿಚಾರಣೆ ಮಾಡುವಾಗ ತಿಳಿದುಕೊಂಡನು 3 ವರ್ಷ 6 ತಿಂಗಳುಗಳ ಕಾಲ ಯೇಸು ಕ್ರಿಸ್ತನ ಸೇವೆಯ ಪ್ರಾರಂಭ, ಆತನ ಮೊಟ್ಟ ಮೊದಲು ಸೇವೆ ಪ್ರಾರಂಭ ಮಾಡಿದಂತ ಅಂದಿನಿಂದ ಶಿಲುಬೆಗೆ ಏರಿಸಲ್ಪಡುವ ತನಕ, ಆ ಶಿಲುಬೆಯಲ್ಲಿ ಮೊಳೆಗಳು ಬಡಿಯುವ ತನಕ, ಆ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆತನ ಸಮಾಧಿ ಮಾಡುವ ತನಕ, ಸಮಾಧಿಯಿಂದ ಎದ್ದು ಬಂದಾಗಲೂ ಕಣ್ಣಾರೆ ಕಂಡ ಆತನ ಪ್ರಿಯ ಪೇತ್ರನು ಕೊಡುವಂತ ಸಾಕ್ಷಿಯನ್ನು ನಾವು ಗಮನಿಸೋಣ. 1 ಪೇತ್ರ 2:22. 1 ಪೇತ್ರ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಾಕ್ಯ ಓದಿಕೊಳ್ಳೋಣ ಪ್ರಿಯರೇ. 1 ಪೇತ್ರ 2ನೇ ಅಧ್ಯಾಯ ಆತನು ಯಾವ 22. ಇಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಓದಿಷ್ಟು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನ ಬೈಯಲಿಲ್ಲ. ಇದು ಯಾರು ಹೇಳ್ತಿದ್ದಾರೆ? ಪೌಲನು. ಶಿಷ್ಯನಾಗಿರುವಂತ ಪೇತ್ರನು. ಪಿಲಾತನಾದರೂ ಯೇಸು ಕ್ರಿಸ್ತನನ್ನು ತನ್ನ ಮುಂದೆ ನಿಲ್ಲಿಸಿಕೊಂಡು ವಿಚಾರಣೆ ಮಾಡುವ 2 ಸಾರಿ ಆತನ ನೋಡುವಾಗಲೇ ಆತನ ಆತನನ್ನ ಧ್ಯಾನ ಮಾಡುವಾಗ, ಆತನನ್ನ ಅವಲೋಕನ ಮಾಡುವಾಗ, ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷವಾಗಿ ನೋಡುವಾಗ ಏನು ಕಾಣಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಜೊತೆ 3 ವರ್ಷ 6 ತಿಂಗಳುಗಳಿದ್ದಾಗ ಒಂದು ಗಮನಿಸೋಣ, ಯೇಸು ಕ್ರಿಸ್ತನ ಹೋದ ಎಲ್ಲಾ ಕಡೆಯಲ್ಲಿದ್ದಾನೆ ಶಿಷ್ಯನಾಗಿರೋ ಪೇತ್ರನು. ಎಲ್ಲಾ ಸ್ಥಳಗಳಲ್ಲಿ ಈಗ ನೋಡ್ತಾ ಪ್ರೇರೆ. ಈಗ ನಾವು ಯಾರಾದ್ರೂ ಒಂದು ವೇಳೆ ಅನೇಕ ಸಲ ನಾವು ಕೆಲವು ನಮ್ಮ ಸ್ನೇಹಿತರನ್ನ ಅಥವಾ ಸಭೆಯನ್ನ ಗಮನಿಸೋಣ. ಸಭೆಯಲ್ಲಿ ಹಿರಿಯರು, ಸಭೆಯ ಸುವಾರ್ತಿಕರು, ಸಭೆಯಲ್ಲಿ ದೇವರಿಂದ ಆರಿಸಲ್ಪಟ್ಟವ್ರು, ನೇಮಿಸಲ್ಪಟ್ಟವರಿದ್ದಾಗ ಅವರ ಬಹಳಷ್ಟು ಗಮನಿಸ್ತಾ ಇರ್ತಾರೆ. ಯಾಕೆ? ಏನಾದ್ರೂ ಸಿಗುತ್ತಾ ಎಂಬುದಾಗಿ. ಇವರಲ್ಲಿ ಸಹ ನೋಡಿರ್ಬೋದು. ಆಗ ಪೇತ್ರನು ಆ 3 ವರ್ಷ 6 ತಿಂಗಳುಗಳ ಕಾಲ ತನ್ನ ಜೊತೆಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪ್ರಸಂಗಗಳನ್ನ ಕೇಳಿಸಿಕೊಂಡಿದ್ದಾನೆ, ಅದ್ಭುತಗಳನ್ನ ಕಂಡಿದ್ದಾನೆ, ಆ ಸತ್ತವರನ್ನು ಎಬ್ಬಿಸಿದ್ದನ್ನು ನೋಡಿದ್ದಾನೆ. ಮತ್ತು ಭಯಂಕರವಾಗಿರುವಂತ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ವಿಚಾರ ಮಾಡುವಾಗ ಸಿಕ್ಕಿ ಬಿದ್ದಂತ ಆ ಸ್ತ್ರೀಯ ವಿಷಯದಲ್ಲಿ ಕಲ್ಲುಗಳು ಹಾಕುವುದಕ್ಕಾಗಿ ನಿಂತಿರುವಾಗ ಯೇಸು ಕ್ರಿಸ್ತನು ಹೇಳುವಂತ ಒಂದೇ ಒಂದು ಮಾತು, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ. ತಾನು ದೇವರು ಇದಕ್ಕೆ ನ್ಯಾಯ ಮಾಡೋದಕ್ಕೆ ಒಂದು ಅಧಿಕಾರ ಉಂಟೆಂಬುದಾಗಿ ತನ್ನ ಅಧಿಕಾರವನ್ನು ಚಲಾಯಿಸಲಿಲ್ಲ ಸ್ವಾಮಿಯಲ್ಲಿ. ಯಾಕಂದ್ರೆ ಅಲ್ಲಿ ಅಧಿಕಾರ ಚಲಾಯಿಸಿ ಯಾಕಂದ್ರೆ ನೀತಿವಂತನಾಗಿದ್ದನು. ಹಾಗಾದ್ರೆ ಆತ ದೊಡ್ಡ ಒಂದು ಕಲತವನ್ನು ಆಗಬಹುದಿತ್ತು ಪ್ರೇರೆ. ಹಾಗಾದ್ರೆ ಎಲ್ಲವನ್ನ ಕಣ್ಣಾರೆ ಕಂಡಂತವನು, ಹತ್ತಿರವಾಗಿದ್ದಂತ ನೋಡಿದ ಶಿಷ್ಯನಾಗಿರುವ ಪೇತ್ರ ಹೇಳುತ್ತಿದ್ದಾನೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಯಾಕಂದ್ರೆ ಬೈಯೂರನ್ನು ಆತನ ಪ್ರತ್ಯೇಕ ಬೈಯಲಿಲ್ಲ. ಎಲ್ಲಿ ಬೈಬೋದಾಗಿತ್ತು? ಅನೇಕ ಸ್ಥಳಗಳಲ್ಲಿ ಹಿಂಸೆ ಕೊಡೋದಕ್ಕೋಸ್ಕರವಾಗಿ ಇವನಿಗೆ ದೆವ್ವ ಹಿಡಿದಿದೆ, ದೆವ್ವಗಳ ಒಡೆಯನು, ಏನೇನೋ ಮಾತಾಡ್ತಾ ಇದ್ರು. ಮಾತ್ರವಲ್ಲ, ಕಲ್ವರಿ ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟಂತ ವೇಳೆಯಲ್ಲಿ ಪ್ರಿಯರೇ ಅಲ್ಲಿ ಭಯಂಕರವಾದಂತ ದೂಷಣೆ ಮಾಡ್ತಾ ಇದ್ರು, ತಲೆ ಹಾಡಿಸ್ತಾ ಇದ್ರು, ಮತ್ತೆ ಅಪಹಾಸ್ಯ ಮಾಡಿದ್ರು ಪ್ರಿಯರೇ. ಯಾಕಂದ್ರೆ ಸತ್ಯವಾದಿಲ್ಲ ಕಾಣ್ತೇವೆ, ಯಾರನ್ನ ಊರಿನಿಂದ ಹೊರಗಡೆ ಕೊಲ್ತಾರೆ ಅಥವಾ ಆ ಶಿಲುಬೆಗೆ ಹಾಕ್ತಾರೆ ಅಂದ್ರೆ ಭಯಂಕರವಾದ ಪಾಪ ಮಾಡಿದವರನ್ನ ಊರಿಂದ ಹೊರಗಡೆ ಸಾಯಿಸ್ತಾರೆ ಎಂಬುದಾಗಿ ನಾವು ಗಮನಿಸ್ತೇವಲ್ಲ ಪ್ರೇರೆ. ಎಲ್ಲಾ ವಿಷಯಗಳನ್ನು ಮನಗಂಡಂತ ಶಿಷ್ಯನು ಪೇತ್ರನು ಇವತ್ತು ಆ ಸಾರ್ವತ್ರಿಕ ಸಭೆಗೆ ಅಥವಾ ಈ ರಾತ್ರಿ ಈ ವಾಕ್ಯವನ್ನು ಓದುತ್ತಿರುವಂತ ನಮಗೂ ಸಹ ಆತನು ಹೇಳ್ತಿದ್ದಾನೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಜೊತೆಯಲ್ಲಿದ್ದಂತ ಪೇತ್ರನು ಹೇಳ್ತಿದ್ದಾನೆ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯೂರನ ಪ್ರತಿಯಾಗಿ ಬೈಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನ ಬೆದರಿಸದೆ ಏನ್ ಹೇಳ್ತಾರೆ,
ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೇದರಿಸದೆ. ಒಂದು ಉದಾಹರಣೆಗೆ ನೋಡೋಣ ಪ್ರೇರೆ. ಒಂದು ವೇಳೆ ಯಾರಾದ್ರೂ ಇಬ್ರು ಜಗಳ ಮಾಡಿಕೊಂಡು ಒಬ್ಬನ ಪೊಲೀಸ್ನ ಎದುರ್ಕೊಂಡು ಹೋಗ್ತಾ ಇದ್ರೆ ಹೇಳ್ತಾನೆ, ನಾನು ಹೋಗ್ತಾ ಇದ್ದೀನಿ, ಬಂದು ನಿನ್ ಗತಿ ಕಾಣಿಸ್ತಾ ಅಂತ ಹೇಳ್ತಾರಲ್ವ ಈ ಲೋಕದಲ್ಲಿ. ನಾನು ಹೋಗ್ತೀನಿ, ನಾನು ಏನಾದ್ರೂ ಮಾಡಿ ಹೊರಗಡೆ ಬರ್ತೀನಿ, ಬಂದ್ಮೇಲೆ ನಾನ್ ಮಾತ್ರ. ಇದ್ರಲ್ಲಿ ನಡೀತಾ ಇದೆ ಪ್ರೇರೆ. ಅನೇಕ ಕಡೆ ನೋಡ್ತಾ ಇದ್ದೇವೆ, ಜೈಲಿಂದ ಹೊರಗಡೆ ಬಂದಂತವ್ರು ಮತ್ತೆ ಬಂದವರನ್ನ. ಹಾಗಾದ್ರೆ ಕರ್ತನ ಸ್ವಾಮಿ ಶಿಲುಬೆಯಲ್ಲಿ ಮೊಳೆಗಳನ್ನು ಹೊಡೆಯುತ್ತಿರುವಾಗ, ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹೊಡೆಯುತ್ತಿರುವಾಗ, ಆತನ ಕೊರಡೆಗಳನ್ನು ಹೊಡೆಯುತ್ತಿರುವಾಗ ಯಾರಿಗೂ ಎದುರಿಸಲಿಲ್ಲ. ದೇವಜನರೇ, ಈ ರಾತ್ರಿ ಗಮನಿಸುವಾಗ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ಭೂಲೋಕದಲ್ಲಿ ಜನಿಸಿದ ಪ್ರತಿ ನರಮನುಷ್ಯನು ಪಾಪದಲ್ಲಿಯೇ ಜೀವಿಸುತ್ತಾ ಧರ್ಮವನ್ನು ಆಚರಿಸದೆ ಭಯಂಕರವಾದ ತಮ್ಮ ನಡೆ ನುಡಿ ನೋಟಗಳಲ್ಲಿ ಬೇರೆ ಕರ್ತನ ಆಜ್ಞೆಗಳನ್ನ ಪಾಲಿಸುವಂತವರು ಇಲಾಖೆ ಬಹಳಷ್ಟು ಇದೆ. ನಾವು ವಾಕ್ಯಾನುಸಾರವಾಗಿ ವಾಕ್ಯ ಕ್ರಮವಾಗಿ ನೋಡುವಾಗ ಬಹಳಷ್ಟು ವಿಷಯಗಳಲ್ಲಿ ನಾವು ನೋಡ್ತೇವೆ ಪ್ರೇರೆ. ವಾಕ್ಯ ಕ್ರಮನೇ ಈಗ ನಾವು ನೋಡ್ತಾ ಇದ್ದೇವೆ. ತಪ್ಪಾಗಿ ತಿಳಿದುಕೊಳ್ಳಬಾರದು ಎಂಬುದನ್ನು ಹೇಳ್ತೇನೆ. ಈಗ ನಾವು ನೋಡುವಾಗ ಈಗ ತಾನೇ ಹಾಡು ಕೇಳಿಸ್ಕೊಳ್ತಾ ಇದ್ವಿ, ಎಂಬುದಾಗಿ ಅಭಿಷೇಕಿಸು. ಇವತ್ತು ಅನೇಕ ಸಭೆಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಒಂದು ಪರಿಶುದ್ಧಾತ್ಮ ಇಳಿದ ಬಾ ಅಂತ ಹೇಳ್ತಾರೆ, ನಮ್ಮನ್ನು ಅಭಿಷೇಕ ಮಾಡಿ ಎಂಬುದಾಗಿ ಹೇಳ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ. ನಾನು ಬಹಳಷ್ಟು ಸಂತೋಷವನ್ನು ಕಲಿತಿದ್ದೆ, ಅದಕ್ಕಿಂತ ಮುಂಚೆ ನನ್ನಲ್ಲಿತ್ತು. 1 ಯೋಹಾನ 2:20 ಏನಾಗಿದೆ? 1 ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯ ಬರೆಯಲ್ಪಟ್ಟಿದೆ, ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕ ಹೊಂದಿದವರಾಗಿದ್ದು. ಸರಿ ಓದಿಲ್ಲಿ. 1 ಯೋಹಾನ 2:20 ಏನಾಗಿದೆ? ನೀವು 2:20 ನೀವು ಪವಿತ್ರನಾಗಿರುವುದರ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು. ಯಾರಾಗಿದ್ದೇವೆ ನಾವು? ಸಾಕು, ಅಭಿಷೇಕ ಹೊಂದಿದವರಾಗಿದ್ದು. ನೀವು ಪವಿತ್ರನಾಗಿರುವ ಆತನಿಂದ. ಯಾರು ಪವಿತ್ರನು? ಕರ್ತನಾದ ಯೇಸು ಕ್ರಿಸ್ತನು. ಏನಾಗಿದ್ದೇವೆ ಈತನಲ್ಲಿ ನಾವೀಗ? ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು. ಯಾರು ಹೊಂದಿದ್ದಾರೆ ಅಭಿಷೇಕ? ಕೇವಲ ಒಂದು ಬಿಷಪ್ಗಳ, ಒಬ್ಬ ಸಭೈರಿಯರ? ಇಲ್ಲ, ಯಾರ್ಯಾರು ಅದನ್ನು ಅಂಗೀಕರಿಸಿದರು. ಅದೇನೆಂದ್ರೆ ನೀನು ಯೇಸುವಿನ ಕರ್ತನಿಂದ ಬಾಯಿಂದ ಅರಿಕೆ ಮಾಡಿಕೊಂಡ್ರು ಎಲ್ರಿಗೂ ಏನಾಗಿದೆ? ಈಗ ಅಭಿಷೇಕಿಸಲ್ಪಟ್ಟಿದ್ದೇವೆ. ಹಾಗಾದ್ರೆ ಇನ್ನು ನಮ್ಮಲ್ಲಿ ಏನಿದೆ? ನಂಬಿಕೆ ಇಲ್ಲ ಪ್ರಿಯರೇ. ಕುಳಿತುಕೊಂಡ ತಕ್ಷಣ ಅಭಿಷೇಕ ಮಾಡು. ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾಕೆ ಹೇಳ್ತಂದ್ರೆ ಇವತ್ತು ಎಲ್ಲರೂ ದಾರಿ ತಪ್ಪಿ ನಡೀತಿದ್ದಾರೆ ಪ್ರಿಯರೇ. ಯಾವ ರೀತಿಯಲ್ಲಿ? ವಾಕ್ಯ ಕನ್ನಡಿ ನಮ್ಮ ಮುಂದೆ ಇದೆ, ನಮ್ಮ ಮುಖ ನೇರವಾಗಿ ಕಾಣ್ತಾ ಇದೆ. ಈ ಒಂದು ಕನ್ನಡಿಯಲ್ಲಿ ಬರೆಯಲ್ಪಟ್ಟ ದೇವರ ಒಂದು ಆತ್ಮ, ಈ ಒಂದು ಪರಿಶುದ್ಧಾತ್ಮನ ಬಗ್ಗೆ ಆ ಪಾಠ ನನ್ನಲ್ಲ. ಯಾಕೆಂದ್ರೆ ನಾವು ಎಲ್ಲಿ ನಾವು ತಪ್ಪುತ್ತಿದೆ ಎಂಬುದಾಗಿ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಈಗ ಎಫೆಸಿ 1:13 ನೋಡುವಾಗ ಪವಿತ್ರಾತ್ಮನ ಮುದ್ರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಪವಿತ್ರಾತ್ಮನ ಮುದ್ರೆ ನಮಗಿದೆ. ಕರ್ತನ ಯೇಸು ಹೇಳಿದ್ದಾನೆ, ಎಲ್ಲಿ ನನ್ನ ಹೆಸರು 2-3 ಸೇರಿ ಬಂದಿದ್ದಾರೋ ಅವ್ರ ನಡುವೆ ನಾನು ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಎಲ್ಲಿದೆ, ಎಷ್ಟು ದಿನ ಇರ್ತೀನಿ ಎಂಬುದಾಗಿ, ಯುಗದ ಸಮಾಪ್ತಿಯವರು ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಈ ಎಲ್ಲ ವಾಕ್ಯಗಳು ನಮ್ಗೆ ಆಧಾರವಾಗಿದ್ದರೂ ನಾವಿನ್ನೂ ಏನ್ ಮಾಡ್ತೇವೆ? ಇಳಿದು ಬಾ ಎಂಬುದಾಗಿ ಕರೆಯಲ್ಪಡುವಂಥದ್ದು ಪ್ರಿಯರೇ. ಆಗ ದೇವರ ಆತ್ಮನ ಒಂದು ನೋವು ಎಂಬುದಾಗಿ ನಾನು ತೆಗೆದುಕೊಂಡಿದ್ದೇನೆ. ವಾಕ್ಯಗಳು ನಮ್ಮ ಮುಂದೆ ಇದೆ ಪ್ರಿಯರೇ, ನೇರವಾಗಿ ನಮಗೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಮನುಷ್ಯರು, ಆದರೆ ಇನ್ನು ಮನುಷ್ಯರಾಗಿರದೆ ಯಾವಾಗಲೂ ಪಾಪಿಗಳೆಂಬುದಾಗಿ ಇರದೆ ನಾವು ಪರಿಶುದ್ಧರಾಗಿ ಕರ್ತನ ಯೇಸು ಕ್ರಿಸ್ತನಿಂದ ಯಾಕೆಂದ್ರೆ ನಾವು ಕರೆಯಲ್ಪಟ್ಟಿದ್ದೇವೆ, ಆರಿಸಲ್ಪಟ್ಟಿದ್ದೇವೆ. ಇದನ್ನ ಹೇಳ್ತಾ ಪೌಲನು ಮತ್ತೊಂದು ಮಾತನ್ನು ಹೇಳ್ತಾನೆ. ಎಲ್ಲಾ ವಿಷಯಗಳನ್ನು ರೋಮಪತ್ರಿಕೆಯಲ್ಲಿ ಹೇಳ್ತಾ ಗಮನಿಸೋಣ ಪ್ರಿಯರೇ. 8ನೇ ಅಧ್ಯಾಯದ 1ನೇ ವಾಕ್ಯ. 8ನೇ ಅಧ್ಯಾಯದ 1ನೇ ವಾಕ್ಯ. ರೋಮಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ಇಲ್ಲವೇ ಇಲ್ಲ. 2ನೇ ವಾಕ್ಯ. 2 ಓದಿ ಬ್ರದರ್. ಜೀವವನ್ನುಂಟು ಮಾಡುವ ನಿಯಮ ನಿನ್ನನ್ನು ಪಾಪ ಮರಣಗಳಿಗೆ ಕಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೆನ್. ಎಲ್ಲಿ ಬಿಡಿಸಿತು? ಸಾಕು ಪೇತ್ರ ಹೇಳುತ್ತಿದ್ದಾನೆ, ಅದನ್ನ ಯಾರು ಬಯಲಿಲ್ಲ. ಬಾಧೆಯನ್ನು ಅನುಭವಿಸುವಾಗ ಏನ್ ಮಾಡಿದ್ದಾನೆ? ನಮ್ಮ ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ನಾವು ಪಾಪಗಳನ್ನು ಹೊತ್ತುಕೊಂಡು ನೋಡ್ತೇವೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ದಾನೆ ಪ್ರೇರೆ. ಆದುದರಿಂದ ಯಾವಾಗ ಯೇಸು ಕ್ರಿಸ್ತ ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು, ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿಯೇ ನವರಾವತಾರವನ್ನೆತ್ತಿ ನರಮನುಷ್ಯನಾಗಿ ನನ್ನ ಹಾಗೆ
ದಾಸನ ರೂಪವನ್ನು ಧರಿಸಿಕೊಂಡು ಫಿಲಿಪ್ಪಿ 2:6 ನೋಡುವಾಗ ತನ್ನ ದೇವರಿಗೆ ಸರಿಸಮಾನವಾದ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶನಾದನು. 33 ವರ್ಷ 6 ತಿಂಗಳ ಜೀವಿಸಿದನು. ಆತನ ಬಾಯಲ್ಲಿ, ಆತನ ನೋಟದಲ್ಲಿ, ಆತನ ನುಡಿಯಲ್ಲಿ, ಆತನ ಆಲೋಚನೆಯಲ್ಲಿ ಯಾವ ಪಾಪವೂ ಇಲ್ಲ ಎಂಬುದಾಗಿ ಪೇತ್ರನು ಸಾಕ್ಷಿ ಹೇಳುತ್ತಿದ್ದಾನೆ ಪ್ರಿಯರೇ. ಅದೇ ಮತನ ಪಿಲಾತನ ಹೆಣ್ಣು ತಿಳಿತ ಅದನ್ನು ಸತ್ಪುರುಷ ಎಂಬುದಾಗಿ ಸತ್ಯವೇದ ಗಂಟಘೋಷ ಮಾಡ್ತಾ ಇದೆ. ಇಂತಹ ಪರಿಶುದ್ಧನಾದ ಯೇಸು ಕ್ರಿಸ್ತನು, ಇಂತಹ ಶ್ರೇಷ್ಠವಾದಂತಹ ಯೇಸು ಕ್ರಿಸ್ತನು ನಿನ್ನನ್ನ ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತೇಸುನ ಮೂಲಕ ಬಿಡಿಸಿತು. ಅದು ಯಾವ ರೀತಿಯಲ್ಲಿ ಅಂದ್ರೆ ಆತನು ತನ್ನ ಸ್ವರಕ್ತವನ್ನ ಸುರಿಸಿದ್ದರಿಂದ, ಸ್ವರಕ್ತವನ್ನು ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಕಾಣ್ತವಲ್ಲ ಪ್ರಿಯರೇ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಲು ಎಂಬುದಾಗಿ ಭಕ್ತನಾಗಿರುವ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 1:4 ನಾವು ಕಾಣ್ತೇವೆ. ಇಷ್ಟೊಂದು ವಾಕ್ಯಗಳು ನಮ್ಮ ಮುಂದೆ ಇರುವಾಗ ಪ್ರಿಯರೇ, ನಾವು ಯಾರಾಗಿದ್ದೆವು? ಪಾಪಿಗಳಾಗಿದ್ದೆವು. ನೀತಿವಂತರು ಯಾರಾಗಿರಲಿಲ್ಲ. ಆದ್ರೆ ಈ ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಬಿಡಿಸೋದಕ್ಕೋಸ್ಕರವಾಗಿ ನಮ್ಮ ಹಾಗೆ ಶರೀರಧಾರೆಯಾಗಿ, ನಮ್ಮ ಹಾಗೆ ಮಾಂಸಧಾರೆಯಾಗಿ, ನಮ್ಮ ಹಾಗೆ ನರಭಾವದಲ್ಲಿ ಜಡಿಸಲ್ಪಟ್ಟಂತ ಯೇಸು ಕ್ರಿಸ್ತನು ನಿನ್ನ ಪಾಪಗಳನ್ನ ಬಿಡಿಸೋದಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದನು. ಆ ಶಿಲುಬೆಯಲ್ಲಿ ಮೊಳೆಗಳಿಂದ ಬಂಧಿಸಲ್ಪಟ್ಟನು. ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಪ್ರೇರೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿಯಿಂದ ಎದ್ದು ಬಂದ ಕರ್ತನು ಎಂಬುದಾಗಿ ಭಕ್ತನಾಗಿರೋ ಪೌಲನು ಹೇಳುವಂತ 2 ಕೊರಿಂಥಿ 5:24 ನಾವು ಗಮನಿಸುವಾಗ, ಕೊರಿಂಥರಿಗೆ ಬರೆದ ಪತ್ರಿಕೆ 2 ಕೊರಿಂಥಿ 5ನೇ ಅಧ್ಯಾಯದ 21ನೇ ವಾಕ್ಯ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗಿರುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಯೇಸು ಕ್ರಿಸ್ತನಿಗೆ ಯಾವ ಜ್ಞಾನ ಇಲ್ಲ? ಈಗ ಪಾಪ ಜ್ಞಾನ ಇಲ್ಲ. ಪಾಪ ಮಾಡೋಕೆ ಬಹಳಷ್ಟು ಜ್ಞಾನ ಇರ್ಬೇಕು ಪ್ರೇರೆ. ಆದ್ರೆ ಯೇಸು ಕ್ರಿಸ್ತನಿಗೆ ಯಾವ ಜ್ಞಾನ ಇಲ್ಲ? ಪಾಪ ಜ್ಞಾನ ಇಲ್ಲ. ಆತನು ಪರಿಶುದ್ಧನಾದ ಯೇಸು ಕ್ರಿಸ್ತನು ಯಥಾರ್ಥವಂತನು ಪ್ರೇರೆ. ಆದರೆ ಅಂತಹ ಪಾಪ ಜ್ಞಾನವಿಲ್ಲದ ಪರಿಶುದ್ಧನಾದ ನೀತಿಯುಳ್ಳ ಯೇಸು ಕ್ರಿಸ್ತನು ಇಲ್ಲಿ ನೋಡ್ತೇವೆ, ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಹಾಗಾದ್ರೆ ಇಂತಹ ಪರಿಶುದ್ಧನಾದ ಯೇಸು ಕ್ರಿಸ್ತನನ್ನ 1 ಯೋಹಾನ 1ನೇ ಅಧ್ಯಾಯ 8-10 ನಾವು ಕಾಣ್ತೇವೆ. 1 ಯೋಹಾನ 1ನೇ ಅಧ್ಯಾಯದ 8-10 ನಾವು ಗಮನಿಸ್ತೇವೆ ಪ್ರೇರೆ. 1 ಯೋಹಾನ 1ನೇ ಅಧ್ಯಾಯ 8 ಮತ್ತು 10ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡುವುದಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ. ದೇವರ ಸ್ತೋತ್ರ ಉಂಟಾಗಲಿ. ಈಗ ನಾವು ಈ ರಾತ್ರಿ ಶನಿವಾರ ರಾತ್ರಿಯಲ್ಲಿ ಇದ್ದೇವೆ. ಈ ರಾತ್ರಿ ಕಳೆದು ಒಂದು ವೇಳೆ ನಾಳೆ ಜೀವದಿಂದಿದ್ರೆ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಆ ಕಲವರಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತ ದೇಹವನ್ನು ರೊಟ್ಟಿಯಾಗಿ, ಆತನ ರಕ್ತವನ್ನ ದ್ರಾಕ್ಷರಸವಾಗಿ ಸೇವಿಸುವ ಪಾನ ಮಾಡುವಂತ ಕರ್ತನ ಮೇಜು ಎಂಬಂತ ಕರ್ತನ ಮೇಜಿನ ಬೆಳಗಿನ ಬರೋರಾಗಿದ್ದೇವೆ. ಆ ಕರ್ತನ ಮೇಜಿನ ಬೆಳಗಿನ ಹೋಗುವಾಗ ಪ್ರಿಯರೇ, ಪ್ರತಿನಿತ್ಯವೂ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರತಿದಿನವೂ ನಮ್ಮನ್ನ ಈಗಾಗಲೇ ಹೇಳ್ತಾ ಇದ್ದೆ, ಯಾಕೆಂದ್ರೆ ನಾವು ನಮ್ಮ ನಡೆ ನುಡಿ ನೋಟಗಳಲ್ಲಿ ಮನುಷ್ಯರು, ನಾವು ಮಾತುಗಳಲ್ಲಿ ಆಲೋಚನೆಗಳಲ್ಲಿ ತಪ್ಪು ಮಾಡೋದ್ರಿಂದ ಏನ್ ಮಾಡಬೇಕಾಗಿದೆ? ಇಲ್ಲಿ ವಾಕ್ಯ ಹೇಳಿದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ರೋಮಪತ್ರಿಕೆಯಲ್ಲಿ ನೋಡಿದ್ವಿ, ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಆದರೆ ಯಾಕಂದ್ರೆ ಪೌಲ ಹೇಳ್ತಾನೆ, ತಮ್ಮನ್ನು ತಾವು ವಿಚಾರಿಸಿಕೊಂಡ್ರೆ ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಎಂಬುದಾಗಿ 1 ಕೊರಿಂಥಿ 11ನೇ ಅಧ್ಯಾಯ 23ರಿಂದ ಕೊನೆ ವಾಕ್ಯ ತನಕ ನಾವು ಕಾಣ್ತೇವೆ. ಕರ್ತನ ಮೇಲಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಪ್ರತಿದಿನವೂ ಮಾಡಬೇಕು. ನಾವು ನಮ್ಮ ಸಭೆಗಳಲ್ಲಿ ನಾವು ಕಲಿತಿದ್ದೇನೆ ಹೇಳ್ತೇನೆ, ಪ್ರತಿ ಶನಿವಾರ ವಿಜ್ಞಾಪನೆ ಎಂಬುದಾಗಿ ನಾವು ಸಂಜೆ 7 ಗಂಟೆಯಿಂದ 8-8:30 ತನಕ ನಾವು ಸೇರಿ ಬರ್ತೇವೆ. ಅದ್ರಲ್ಲಿ ಏನಂದ್ರೆ ತಮ್ಮನ್ನು ಒಪ್ಪಿಸಿಕೊಡುವಂಥದ್ದು, ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಕರ್ತನೆ ಇಡೀ ವಾರವೆಲ್ಲವು, ಕರ್ತನ ವಾರದ ಮೊದಲಿನ ಭಾನುವಾರ ದೇವರ ಸನ್ನಿಧಿ ಸವಾಸ ಮುಗಿಸ್ಕೊಂಡು ಹೋದ ಅಂದಿನಿಂದ ತಿರುಗಿ ಸಹೋದರ ಐಕ್ಯತೆ ಅನ್ಯೋನ್ಯತೆ ಸಭೆಗೆ ಬರುವಾಗ, ಯಾಕೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ ಪ್ರಸಂಗಿ ಗ್ರಂಥದಲ್ಲಿ ಕಾಣ್ತೇವೆ ಪ್ರೇರೆ. ಇವತ್ತಿನ ದಿನಗಳಲ್ಲಿ ನಾವು ಬೆಳಿಗ್ಗೆ ಆರಾಧನೆಗೆ ಹೋಗುವಾಗ ಯಾವುದೋ ರೀತಿ ಸಿದ್ಧರಾಗಿ ಹೋಗುವಂಥದ್ದು, ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ಯಾಕೆಂದ್ರೆ ತಮ್ಮನ್ನು ತಾವು ವಿಚಾರಿಸಿಕೊಂಡರೆ
ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಪ್ರೇರೆ. ಯಾಕೆಂದ್ರೆ ಆತನ ಪರಿಶುದ್ಧನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜನಿಸಿದ ಎಲ್ಲಾ ಮನುಷ್ಯರು ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಸ್ತ್ರೀಯರಲ್ಲಿ ಹುಟ್ಟಿದವರು ಯಾರಾದ್ರೂ ಪರಿಶುದ್ಧರಿದ್ದಾರೆ ಎಂಬುದಾಗಿ ಯೋಬನು 2 ಸಾರಿ ಪ್ರಶ್ನೆ ಹಾಕುವಾಗ ಇದ್ದಾನೆ ಎಂದರೆ ಆತನ ಕರ್ತನಾದ ಯೇಸು ಕ್ರಿಸ್ತ. ಆತನ ಭೂಲೋಕದಲ್ಲಿ ಜೀವಿಸಿ ಅನೇಕ ಅದ್ಭುತಗಳನ್ನು ಮಾಡಿ ನನ್ನ ನಿನ್ನ ಪಾಪಕ್ಕಾಗಿ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟನು. ಪಾಪ ಜ್ಞಾನವಿಲ್ಲದಂತೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು. ಆ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಉಣಲ್ಪಟ್ಟು ಸತ್ತೊಳಗಿದ್ದಂತ ದೇವರು ಆತನ ಪರಲೋಕದಲ್ಲಿ ನಮಗೋಸ್ಕರ ಸ್ಥಳಗಳನ್ನು ಸಿದ್ಧ ಮಾಡುತ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದಾನೆ, ಭೂಲೋಕದಲ್ಲಿಯೂ ಇದ್ದಾನೆ ಪ್ರೇರೆ. ನಾವು ಅನ್ಬೋದು ಆಗ ಪರಲೋಕದಲ್ಲಿ ಯೇಸು ಸ್ವಾಮಿ ಇದ್ದಾಗ ಭೂಲೋಕದಲ್ಲಿ ಯಾರು? ವಾಕ್ಯ ಹೇಳುತ್ತದೆ, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಹಾಗಾದ್ರೆ ಆತನು ಸರ್ವವ್ಯಾಪಿಯಾಗಿದ್ದಾನೆ ಪ್ರೇರೆ. ಪರಲೋಕದಲ್ಲಿದ್ದಾನೆ, ನಮ್ಮೊಟ್ಟಿಗಿದ್ದಾನೆ, ನಮ್ಮೊಳಗಿದ್ದಾನೆ. ಆತನ ಮುಂದೆ ಯಾವಾಗಲೂ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕೆಂದ್ರೆ ದೇವರು ಕೇಳುತ್ತದೆ, ನಿಮ್ಮೊಳಗಿರುವಂತ, ನಿಮ್ಮಲ್ಲಿ ವಾಸ ಮಾಡುವಂತ ಪರಿಶುದ್ಧಾತ್ಮನನ್ನ ನಂದಿಸಬೇಡ್ರಿ ಎಂಬುದಾಗಿ ನೋಡ್ತೇವೆ. ಪವಿತ್ರಾತ್ಮನನ್ನ ನಂದಿಸಬೇಡ್ರಿ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಮುದ್ರೆ ಹಾಕಲ್ಪಟ್ಟಂತ ನಾವುಗಳು, ನಮ್ಮೊಳಗೆ ಆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿದೆ. ನಾವು ದೇವರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ, ಕ್ರಿಸ್ತನಾತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಆದ್ದರಿಂದ ಪ್ರಿಯ ದೇವಚಂದ್ರೆ, ಒಂದು ಕಾಲದಲ್ಲಿ ಪಾಪಿಗಳಾಗಿದ್ದೆವು, ಆ ಪಾಪದ ಸಂಬಳ ಮರಣ. ಆದರೆ ಯೇಸು ಕ್ರಿಸ್ತನು ಪಾಪದ ಸಾಲವನ್ನು ತೀರಿಸಿದನು. ಕೊಲಸ್ಸೆ ಪತ್ರಿಕೆ ನೋಡ್ತೇವೆ, ನಮ್ಮ ಮೇಲೆ ದೋಷಾರೋಪಣೆ ಮಾಡುತ್ತಿದ್ದ ಪಾಪದ ಪತ್ರವನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ ಎಂಬುದಾಗಿ ಕಾಣ್ತೇವೆ ಪ್ರೇರೆ. ಆದ್ದರಿಂದ ಪರಿಹಾರ ಹೊಂದಿದವರಾಗಿ ಪ್ರತಿ ಕ್ಷಣವು ಪ್ರತಿದಿನವೂ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುತ್ತಾ ಕರ್ತನ ಮುಂದೆ ನಮ್ಮನ್ನ ಉತ್ತೇಜನ ಪಡಿಸಿಕೊಳ್ಳೋಣ. ದೇವರಾತ್ಮನ ನಾವು ಬಲ ಹೊಂದಿದವರಾಗಿ ಪ್ರತಿನಿತ್ಯವೂ ನೂತನವಾಗುತ್ತಾ ಇನ್ನು ಹೋಗುತ್ತಾ ನಾವು ಅನೇಕ ಕರ್ತನ ವಾಕ್ಯಗಳನ್ನ, ಯಾಕಂದ್ರೆ ದಿನ ಜೂಮ್ ಮೀಟಿಂಗ್ ಬರ್ತಾ ಇದೆ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದೇವೆ. ಇನ್ನೂ ಪ್ರೇರೆ ನಾವು ಇನ್ನೂ ಹಳೆಯ ರೀತಿಯಲ್ಲಿ ಇನ್ನು, ಯಾಕೆಂದ್ರೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಹೇಳ್ತಾನೆ. ಇನ್ನು ನಾವು ಯಾಕೆಂದ್ರೆ ದೇವರ ವಾಕ್ಯವನ್ನ ಚೆನ್ನಾಗಿ ಅರಿತುಕೊಳ್ಬೇಕು. ಆತನು ಹೇಳಿದ್ದು, ಆತನ ಪರಲೋಕಣವಾಗುವಾಗ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಾವು ಹೇಳ್ತೇವೆ ಅನೇಕ ಸರಿ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತ. ವಾಗ್ದಾನ ಮಾಡಿ ನಂಬಿಗಸ್ತ ಎಂಬಂತ ಇಷ್ಟೊಂದು ವಾಕ್ಯ ಇರುವಾಗ ಮತ್ ನಾವು ಕುಳಿತುಕೊಂಡಾಗ ಇಳಿದು ಬಾ ಅಂತ ಯಾಕೆ ನಾವು ಕರಿಬೇಕು? ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಪವಿತ್ರನ ಆಗಿರುವಾಗ ನೀವು ಅಭಿಷೇಕಿಸಲ್ಪಟ್ಟವರಾಗಿದ್ದು ಅಭಿಷೇಕ ಆಗಿದೆ. ಮತ್ತೆ ಇನ್ನೂ ಕುಳಿತುಕೊಂಡು ಅಭಿಷೇಕಿಸು ಪ್ರೇರೆ. ನಾನು ನೋವಿನಿಂದ ಹೇಳುವಂಥದ್ದು, ಯಾಕಂದ್ರೆ ವಾಕ್ಯ ಇದೆ, ವಾಗ್ದಾನ ಮಾಡಿದ ನಂಬಿಗಸ್ತನು ನಮ್ಮೊಟ್ಟಿಗಿದ್ದಾನೆ, ನಮ್ಮೊಳಗಿದ್ದಾನೆ. ನಮ್ಮ ಹೋಗುವಂತ ಎಲ್ಲಾ ಸ್ಥಳದಲ್ಲಿ ಆತನಿದ್ದಾನೆ ಪ್ರೇರೆ. ನಾನೆಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ನನ್ನ ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರಾಗಿ ಇಂಥ ವಾಕ್ಯಗಳನ್ನು ನಾವು ಹೆಚ್ಚಿನ ಕಲಿಬೇಕು. ಅದಕ್ಕಾಗಿಯೇ ಜೂಮ್ ಮೀಟಿಂಗ್. ಏನ್ ಕಲಿತಾ ಇದ್ದೇವೆ, ವಾಕ್ಯ ಏನ್ ಬೋಧನೆ ಬರ್ತಾ ಇದೆ, ಯಾವ ರೀತಿ ನಾವು ನಮ್ಮನ್ನ ತಯಾರು ಮಾಡ್ಕೊಳ್ತಾ ಇದ್ದೇವೆ, ನಾವು ಕಲಿಬೇಕು. ಕಲಿತು ಹೋಗ್ತಾ ಹಳೆ ರೀತಿಯ ಪದ್ಧತಿಗಳನ್ನ, ಹಳೆ ಸಂಪ್ರದಾಯಗಳನ್ನ, ಹಳೆಯ ಒಂದು ಭಾಷೆಯನ್ನ ಹಳೆ ರೀತಿಯಾಗಿ ಏನೋ ನಾವು ಕುಳಿತುಕೊಂಡಾಗ ಮಾತ್ರ ಇಲ್ಲ ಪ್ರೇರೆ. ಯಶೋಮಿತ ಹೇಳಿದ, ಎಲ್ಲಿಂದ ನನ್ನ ಹೆಸರು ಇಬ್ಬರು ಮೂವರು ಎಂಬುದಾಗಿ ಹೇಳ್ತಾನೆ. ಮತ್ತಾಯ 18:20. ಅದೇ ವಾಕ್ಯ 28, 18, 19 ನೋಡುವ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ. ಹಾಗಾದ್ರೆ ಯೇಸು ಕ್ರಿಸ್ತ ನಮ್ಮೊಟ್ಟಿಗಿದ್ದಾನೆ, ನಮ್ಮೊಳಗಿದ್ದಾನೆ, ನಮ್ಮ ಸಂಗಡ ಇದ್ದಾನೆ ಪ್ರೇರೆ. ಅದಕ್ಕಾಗಿ ಯಾರನ್ನ ಕೈ ಬಿಟ್ಟರೆ ದೊಡ್ಡ ಹಾಡಾಡ್ತವೆ. ನಮ್ಮೊಟ್ಟಿಗಿರುವ ಕರ್ತನು ನಮ್ಮ ಸಂಗಡ ಇರುವಾಗ ಕರೆಯುವಂತ ಅವಶ್ಯಕತೆ ಇಲ್ಲ. ಆತ ನಮ್ಮ ಕೈ ಹಿಡಿದು ನಡೆಸುತ್ತಾನೆ ಪ್ರೇರೆ. ಆತನ ಸಮಾಧಿಯಿಂದ ಎದ್ದು ಬರ್ತಾನೆ ಎಂಬುದಾಗಿ, ಎದ್ದಿದ್ದೇನೆಂಬುದಾಗಿ ಹುಡುಕುವಂತ ಎಮ್ಮಾಹಳ್ಳಿಯಲ್ಲಿ ಹೋಗುವಂತ ಜೊತೆಯಲ್ಲಿ ಬಂದ ಯೇಸು ಕ್ರಿಸ್ತನು ಶಿಷ್ಯರು ಒಳಗಡೆ ಕುಳಿತುಕೊಂಡಿರುವಾಗ ಅವರ ಮಧ್ಯದಲ್ಲಿ ಬಂದು ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಕೈಗಳನ್ನು ತೋರಿಸಿ ತೋಮನಿಗೆ ಹೇಳಿದಂತ ಆ ಸ್ವಾಮಿಯು ನಿನ್ನೆ, ಇವತ್ತು, ನಾಳೆಯು ಏಕ ರೀತಿಯಾಗಿರೋ ಕರ್ತನು ಇಂದು, ನಾಳೆ, ಮುಂದೆಯೂ ನಮ್ಮೊಟ್ಟಿಗಿದ್ದಾನೆಂಬಂತ ನಂಬಿಕೆಯಿಂದ ಹೋಗೋಣ ಪ್ರೇರೆ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನ ಮಹಾಕೃಪೆಗೆ ನಾವು ಪಾತ್ರರಾಗಿ ನಾಳೆ ಕರ್ತನ ಚಿತ್ತವಾದ ಘನಪಡಿಸೋಣ. ಆತನ ಕೃಪೆ ನಮ್ಮೊಟ್ಟಿಗೆ